ವೀಕ್ಷಕರೇ, ಲಾಬಿ ಮಾಡದೇ ಇರುವ ರಾಜಕೀಯ ಸಂಘಟನೆ ಯಾವುದಾದ್ರೂ ಇದೆಯಾ? ನನಗೆ ಗೊತ್ತಿರೋ ಮಟ್ಟಿಗೆ ಲಾಬಿ ಮಾಡದೆ ರಾಜಕೀಯ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ರಾಜಕೀಯ ವ್ಯಕ್ತಿ ಇರ್ಬೋದು, ರಾಜಕೀಯ ಸಂಘಟನೆ ಇರ್ಬೋದು, ರಾಜಕೀಯ ನಾಯಕರು ಇರ್ಬೋದು. ಆದರೆ ಮಂತ್ರಿಗಿರಿಗಾಗಿ ಈ ಬಾರಿ ಭಾರೀ ಲಾಬಿ ಹೆಚ್ಚಾಗಿದೆ. ನಾಯಕರುಗಳು ತಮ್ಮದೇ ಆದ ರೀತಿಯಲ್ಲಿ ಮಂತ್ರಿಗಿರಿಗಾಗಿ ಕಸರತ್ತನ್ನು ಕೂಡ ಆರಂಭ ಮಾಡಿದ್ದಾರೆ. ಕೆಲವರು ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬರ್ತಾ ಇದ್ದಾರೆ, ಇನ್ನು ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯನ್ನೇ ಎಡತಾಕ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವರು ನಾಯಕರು ತಮ್ಮ ಬೆಂಬಲಿಗರನ್ನು ಬಿಟ್ಟು, ತಮ್ಮ ಕಾರ್ಯಕರ್ತರನ್ನು ಬಿಟ್ಟು ತಮಗೆ ಅವಕಾಶ ಕೊಡಬೇಕು ಅನ್ನೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದನ್ನೆಲ್ಲದನ್ನು ಕೂಡ ಗಮನಿಸಿದಂಥ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ಕಟು ಸಂದೇಶವನ್ನು ರವಾನೆ ಮಾಡಿದೆ. ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಕಟು ಸಂದೇಶವನ್ನು ರವಾನಿಸಿದೆ. ಯಾರ್ಯಾರು ಲಾಬಿ ಮಾಡ್ತಾರಲ್ಲ ಅವರಿಗೆ ಯಾವ ಕಾರಣಕ್ಕೂ ಕೂಡ ನಾವು ಮಂತ್ರಿಗಿರಿಯನ್ನು ಕೊಡಲ್ಲ ಅಥವಾ ಮಂತ್ರಿ ಭಾಗ್ಯವನ್ನು ಕಲ್ಪಿಸಲ್ಲ ಅನ್ನುವ ಕಟು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ರವಾನಿಸಿದ್ದಾರೆ. ಹಾಗಾಗಿ ಈಗ ಇರುವಂತಹ 21 ಸ್ಥಾನಗಳಿಗೆ 70 ಜನ MLAಗಳು ಅಥವಾ 70 ಜನ ನಾಯಕರು ಸ್ಪರ್ಧೆಯಲ್ಲಿ ಇದ್ದಾರಂತೆ. ಈ ಓಟದಲ್ಲಿ ಯಾರು ಗೆಲ್ತಾರೆ? ಯಾರ್ಯಾರು ನಾಯಕರು ಲಾಬಿ ಮಾಡ್ತಾ ಇದ್ದಾರೆ? ಈ ಲಾಬಿ ಮಾಡೋವಂಥವರಿಗೆ ಸಚಿವ ಸ್ಥಾನ ತಪ್ಪಬೇಕಾ? ಈ ಬಗ್ಗೆ ವೀಕ್ಷಕರೇ ನಿಮಗೇನನ್ಸುತ್ತೆ? ಹೈಕಮಾಂಡ್ ಈ ಕಟು ಸಂದೇಶದ ಬಗ್ಗೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ.